ಅಲ್ಲ, ನಾನೇನು ಸನ್ಯಾಸಿ ಏನಲ್ಲ. ಹಂಗಾಗಿ ಅದಕ್ಕಿಂತ ಪ್ರಭಾವ ಬೀರ್ತೀರಾ? ಪ್ರಭಾವ ಏನು ಬೀಳಲ್ಲ. ಹೈಕಮಾಂಡಿಗೆ ಒಬ್ಬ ಆಕಾಂಕ್ಷಿಯಾಗಿ ಇರ್ತೇನೆ ಮತ್ತು ನಾನೊಬ್ಬ 3ನೇ ಬಾರಿ MLA ಆಗಿರೋನು. ನನಗೆ ಒಂದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಒಲವು ಏನಾದ್ರು ಮಾಡ್ಲಿಕ್ಕೆ ನಾವು ಅವೆಲ್ಲ ಮಾಡಕ್ಕೆ ಹೋಗೋದಿಲ್ಲ. ಸರ್ ಕಡೆ ಆಮಿಷಕ್ಕೆ ಒಳಗಾಗ್ತೀರಾ? ಆಮಿಷ ಇದ್ದರೆ ಒಳಗಾಗ್ತೀರಾ? ಇಲ್ಲ. ನೋಡಿ, ಈಗ ರಾಜ್ಯ ಸರ್ಕಾರ ಈಗ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾಯಿದೆ. ಯಾವ BJPಯವರು ಅಪಾದನೆ ಮಾಡ್ತಿದ್ರು, ಮೂಢ ಹಗರಣ ವಕ್ಸ್ ಅಂತ ಹೇಳಿ ಇವೆಲ್ಲವನ್ನು ಎತ್ತಿ ಗೊಂದಲ ಸೃಷ್ಟಿ ಮಾಡಿದರು. ಯಾವ ಮರುಚುನಾವಣೆ 3 ಬಂತು ಆ ನಂತರ ಅವ್ರಿಗೆ ಗೊತ್ತಾಯಿತು ಇವತ್ತು BJPಯ ಅವರ ಅಸ್ತಿತ್ವ ಇಲ್ಲ. ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ಸಂಪೂರ್ಣ ಕುಸ್ತು ಹೋಗಿದ್ದಾರೆ. ದಿನ ಬೀದಿ ಜಗಳ ನಡೀತಾ ಇದೆ. ಅವ್ರ ಕಡೆ ಒಂದು ಭಾಗ ವಿಜೇಂದ್ರ ಕಡೆ, ಒಂದು ಭಾಗ ಯತ್ನಾಳ್ ಕಡೆ ಬೀದಿ ಜಗಳ ನಡೀತಾ ಇದೆ. ಇದರಲ್ಲಿ ಅವ್ರ ಪಕ್ಷ ಹೇಗೆ ಹೋಗಿದೆ ನಿಮಗೆ ಗೊತ್ತಿದೆ. ಇವತ್ತು ನಮ್ಮ ಯಾವುದೇ ಆಪಾದನೆ ಬಂದಿಲ್ಲ ಅಂತ ಜನರು ತೀರ್ಮಾನ ಕೊಟ್ಟಿದ್ದಾರೆ. 3 ಕ್ಷೇತ್ರದಲ್ಲೂ ಸಹ ಜೈವೇರಿ ಗಳಿಸಿದ್ವಿ. ಅಂದರೆ ಇವತ್ತು 136 ಇದ್ದದ್ದು ಈಗ 138ಕ್ಕೆ ಹೋದ್ವಿ. ಮತ್ತೆ ನಾವು 39ಕ್ಕೆ ಮತ್ತೆ ಹೋದಿವಿ. ಹೈಯೆಸ್ಟ್ ರಾಜ್ಯದಲ್ಲಿ ಇಷ್ಟೊಂದು ಇತ್ತೀಚಿನ ದಿನದಲ್ಲಿ ಯಾರೂ ಇಷ್ಟೊಂದು ಮೆಜಾರಿಟಿಯಲ್ಲಿ ಯಾವುದೂ ತಗೊಂಡಿಲ್ಲ. ಇದೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಪ್ರತಿ ಸರಿನೂ 104, 108, 110 ಬರ್ತಿತ್ತು ಬಿಟ್ಟರೆ ಯಾವತ್ತೂ ಮೆಜಾರಿಟಿ ಬಂದಿದ್ದಂತೂ ಎಲ್ಲೂ ಕಾಣಲಿಲ್ಲ. ಅಂಥ ಮೆಜಾರಿಟಿಯನ್ನು ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ನಾವು ಈಗ 3 ಕ್ಷೇತ್ರ ಗೆದ್ದ ಮೇಲೆ ಕಾಂಗ್ರೆಸ್ಗೆ ಒಂದು ಹುಮ್ಮಸ್ಸು ಬಂದಿದೆ, ಒಂದು ಶಕ್ತಿ ಬಂದಿದೆ. ಮತ್ತು ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯನ್ನು ನಾವು ಮಾಡಲಿಕ್ಕೆ ತಯಾರಿದೆ. ಯಾವಾಗ ಸರ್ ಸಚಿವ ಸಂಪುಟದ್ದು ಒಂದು ಬಾರಿ ಚರ್ಚೆ ಆಯಿತು. ಆನಂತರ ಅದು ಫುಲ್ಲು ತಣ್ಣಗಾಗಿದೆ. ಈಗ ಮೊನ್ನೆ AICCಯ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಪಕ್ಷದ ಮುಖಂಡರನ್ನೆಲ್ಲ ಕೂತು ಚರ್ಚೆ ಮಾಡಿ ಸದ್ಯದಲ್ಲಿ ಈಗ ಮಾರ್ಚ್ವರೆಗೆ ಯಾವುದೇ ಅದರ ಪ್ರಸ್ತಾಪನೆ ಮಾಡಬಾರ್ದು ಅಂತ ಹೇಳಿದ್ರಿಂದ ಸದ್ಯಕ್ಕೆ ಅದು ನೆನೆಗುಂದಿ ಬಿದ್ದಿದೆ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾತಾಡೋದು ಏನು ಅವಶ್ಯಕತೆ ಇಲ್ಲ ಅಂತ.